ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಮೈಸೂರಿನ ಮುಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲು. ಮುಡಾದಲ್ಲಿ 700 ಕೋಟಿ ರೂಪಾಯಿ ಬೆಲೆ ಬಾಳುವ ಸೈಟ್ ಹಗರಣ. ಲೋಕಾಯುಕ್ತಕ್ಕೆ ಇಡಿ ಬರೆದ ತನಿಖಾ ಪ್ರಗತಿ ಪತ್ರದಲ್ಲಿ ಉಲ್ಲೇಖ. ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಸೈಟ್ ಹಂಚಿಕೆಯ ಅಕ್ರಮ. ನಕಲಿ ಸಹಿ ಮಾಡಿ ಒತ್ತಡ ಹೇರಿ ಸೈಟ್ಗಳ ಅಲಾಟ್. ಸಿಎಂ ಟೆನ್ಷನ್ ಹೆಚ್ಚಿಸುತ್ತಾ ಇಡಿ ತನಿಖಾ ವರದಿ. ಯತ್ನಾಳ್ಗೆ ಟಕ್ಕರ್ ಕೊಡಲು ಸಜ್ಜಾದ ವಿಜಯೇಂದ್ರ ಟೀಮ್. ಇಂದಿನಿಂದ ವಕ್ಫ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ. ಬೀದರ್ನ ಬಸವೇಶ್ವರ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ಪ್ರತಿಭಟನೆಗೆ ಚಾಲನೆ. ರೆಬಲ್ ಯತ್ನಾಳ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತಾ ಬಿಜೆಪಿ. ಇಂದು ಕೇಂದ್ರ ಶಿಸ್ತು ಸಮಿತಿಯಿಂದ ಯತ್ನಾಳ್ ವಿಚಾರಣೆ. ಬೆಳಗ್ಗೆ 10 ಗಂಟೆಗೆ ಬಿಜೆಪಿ ಕೇಂದ್ರ ಕಚೇರಿಗೆ ಯತ್ನಾಳ್ ಭೇಟಿ. ದೆಹಲಿಯಲ್ಲಿ ರಾಜ್ಯ ಬಿಜೆಪಿಯ ಆಂತರಿಕ ಕಚ್ಚಾಟದ ಚರ್ಚೆ. ಕೆಲ ನಾಯಕರಿಂದ ಹೈಕಮಾಂಡ್ ಭೇಟಿ. ರಾಜ್ಯದ ವಿದ್ಯಮಾನ ಚರ್ಚೆ. ಯತ್ನಾಳ್ಗೆ ಕರೆದು ಖಡಕ್ ವಾರ್ನಿಂಗ್ ನೀಡುವಂತೆ ಮನವಿ. ಒಂದೇ ರಾತ್ರಿಯಲ್ಲಿ 8 ಮನೆಗಳ ಸರಣಿ ಕಳ್ಳತನ. ಬಾಗಲಕೋಟೆ ಜಿಲ್ಲೆಯ ಸಾವಳಗಿ ಗ್ರಾಮದಲ್ಲಿ ಘಟನೆ. ಅಂದಾಜು 2 ತೊಲ ಬಂಗಾರ, 10,000 ನಗದು ಕಳವು. ಸಿಸಿಟಿವಿಯಲ್ಲಿ ದೃಶ್ಯ ಸೆರೆ. ಕರ್ನಾಟಕದ ಕರಾವಳಿಯಲ್ಲಿ ಫೆಂಗಲ್ ಚಂಡಮಾರುತ ಅಬ್ಬರ. ಉಡುಪಿ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ. ಕಡಲಿಗಿಳಿಯದಂತೆ ಮೀನುಗಾರರಿಗೆ ಜಿಲ್ಲಾಡಳಿತ ಸೂಚನೆ. ಕೋಲಾರದಿಂದ ಫೆಂಗಲ್ ಕಾಟಕ್ಕೆ ಅನ್ನದಾತರು ಹೈರಾಣ. ರಾಗಿ, ಅವರೆ, ಟೊಮ್ಯಾಟೊ ಬೆಳೆಗೆ ಹಾನಿ. ಅಕಾಲಿಕ ಮಳೆಗೆ ಕೊಡಗಿನಲ್ಲೂ ಕಾಫಿ ಬೆಳೆಗಾರರು ಕಂಗಾಲು. ಕೊಪ್ಪಳದಲ್ಲೂ ಜಿಟಿ ಮಳೆಯಿಂದ ಸಂಕಷ್ಟಕ್ಕೆ ಸಿಲುಕಿದ ರೈತ. ಕಟಾವಿಗೆ ಬಂದಿದ್ದ ಭತ್ತ, ಮೆಕ್ಕೆಜೋಳದ ಬೆಳೆಗೆ ಹಾನಿ. ಕೈಗೆ ಬಂದ ತುತ್ತು ಬಾಯಿಗಿಲ್ಲ ಎಂದು ರೈತರು ಕಣ್ಣೀರು. ಮೈಸೂರು ಜಿಲ್ಲೆ ಟಿ ನರಸೀಪುರ ಸುತ್ತ ಕಾಡಾನೆ ಹಾವಳಿ. ಆನೆಗಳನ್ನು ಕಾಡಿಗೆ ಹಿಮ್ಮೆಟ್ಟಿಸಲು ಅರಣ್ಯ ಸಿಬ್ಬಂದಿ ಹರಸಾಹಸ. ಗ್ರಾಮಸ್ಥರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆ. ತಮಿಳುನಾಡಿನಲ್ಲಿ ಕಡಿಮೆಯಾಗದ ಫೆಂಗಲ್ ಸೃಷ್ಟಿಸಿದ ಅವಾಂತರ. ಮಳೆ ನಿಂತರೂ ವಿಲ್ಲುಪುರಂ ಜಿಲ್ಲೆಯಲ್ಲಿ ಕಡಿಮೆಯಾಗದ ನೀರು. ತಮಿಳುನಾಡಿನಲ್ಲಿ ಇಂದು ಕೂಡ ಮಳೆಯಾಗೋ ಸಾಧ್ಯತೆ. ತಮಿಳುನಾಡಿನ 14 ಜಿಲ್ಲೆಗಳಲ್ಲಿ ಮಳೆಯಿಂದ ಅಪಾರ ಹಾನಿ. ಸಿಎಂ ಸ್ಟಾಲಿನ್ ಜೊತೆ ಪ್ರಧಾನಿ ಮಾತು, ನೆರವಿನ ಭರವಸೆ. ತಮಿಳುನಾಡು ಸರ್ಕಾರದಿಂದ ಪ್ರವಾಹ ಪೀಡಿತರಿಗೆ 2,000 ಪರಿಹಾರ ರಿಲೀಸ್. ಮಹಾರಾಷ್ಟ್ರದಲ್ಲಿ ಮುಂದುವರಿದ ಸರ್ಕಾರ ರಚನೆ ಕಸರತ್ತು. ಇಂದು ಮಹಾ ಸಿಎಂ ಕುತೂಹಲಕ್ಕೆ ತೆರೆ ಬೀಳುವ ಸಾಧ್ಯತೆ. ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಸಿಎಂ ಹೆಸರು ಘೋಷಣೆ ಸಾಧ್ಯತೆ. ಮಹಾರಾಷ್ಟ್ರದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಿದ್ಧತೆ. ಅನಾರೋಗ್ಯ ಪೀಡಿತ ಶಿಂಧೆ ಭೇಟಿಯಾಗಿ ಫಡ್ನವೀಸ್ ಪವಾರ್ ಮಾತುಕತೆ. ಡಿಸಿಎಂ ಆಗಿ ಪ್ರಮಾಣ ವಚನಕ್ಕೆ ಏಕನಾಥ್ ಶಿಂಧೆ ಒಪ್ಪಿಗೆ. ಮತ್ತೊಂದು ಸಾಧನೆಗೆ ಮುಂದಾದ ಇಸ್ರೋ. ಇಂದು ಸಂಜೆ ಫ್ರೋಬಾ 3 ಉಪಗ್ರಹ ಉಡಾವಣೆ. ಸೂರ್ಯನ ಹೊರಗಿನ ವಾತಾವರಣ ಅಧ್ಯಯನ ಮಾಡಲು ಯೋಜನೆ. ಬಿಡುಗಡೆಗೂ ಮುನ್ನವೇ ಪುಷ್ಪ 2 ಚಿತ್ರದ ಸೆನ್ಸೇಷನ್. ಅಲ್ಲು ಅರ್ಜುನ್, ರಶ್ಮಿಕಾ ಡ್ಯಾನ್ಸ್ ಕಿಕ್. ಬುಕ್ಕಿಂಗ್ನಲ್ಲಿ ಹೊಸ ರೆಕಾರ್ಡ್. ಮುಂಗಡ ಟಿಕೆಟ್ನಲ್ಲೇ ಕೋಟಿ ಕಲೆಕ್ಷನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.